ನಮಸ್ಕಾರ ಬಾಸ್. ಇವತ್ತು ಭಾನುವಾರದ ಸಂಡೇ ಸ್ಪೆಷಲ್ ಅಪ್ಡೇಟ್ ತಂದಿದ್ದೀನಿ. ಕಳೆದ ಒಂದು ವಾರದಿಂದ ಇಡೀ ದೇಶದ ಸೋಷಿಯಲ್ ಮೀಡಿಯಾವನ್ನು ಅಲ್ಲಾಡಿಸಿದ್ದ ಕೇವಲ 7 ದಿನದಲ್ಲಿ ಇನ್ಸ್ಟಾಗ್ರಾಮ್ 22 ಮಿಲಿಯನ್ ಫಾಲೋವರ್ಸ್ ತಗೊಂಡು ಖುದ್ದಾಗಿ ರೂಲಿಂಗ್ ಪಾರ್ಟಿ ಬಿಜೆಪಿಯನ್ನೇ ಹಿಂದಿಕ್ಕಿದ ಕಾಂಗ್ರೆಸ್ ಜನತಾ ಪಾರ್ಟಿ ಸಿಜಿಪಿ ನೆನಪಿದೆಯಾ? ಇವತ್ತು ಬೆಳಿಗ್ಗೆ ಈ ಕಾಂಗ್ರೆಸ್ ಪಾರ್ಟಿಗೆ ಒಂದು ಬಿಗ್ ಶಾಕ್ ಸಿಕ್ಕಿದೆ. ಹೌದು, ಈ ಪಾರ್ಟಿಯ ಅಫಿಷಿಯಲ್ ವೆಬ್ಸೈಟ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಇದರ ಇನ್ಸ್ಟಾಗ್ರಾಮ್ ಮತ್ತು ಪೇಜ್ ಹ್ಯಾಕ್ ಆಗಿದೆ ಮತ್ತು ಟ್ವಿಟರ್ ಎಕ್ಸ್ ಅಕೌಂಟ್ ಅನ್ನು ಇಂಡಿಯಾದಲ್ಲಿ ಬ್ಲಾಕ್ ಮಾಡಲಾಗಿದೆ. ಏನಿದು ಕತೆ? ಕೇವಲ ಒಂದು ವಾರದ ಟ್ವಿಸ್ಟ್ ಏನು? ಡಿಜಿಟಲ್ ಲೋಕದಲ್ಲಿ ನಡೀತಿರೋ ಈ ಹೈ ಡ್ರಾಮಾ ಏನು ಅಂತ ಇವತ್ತು ಬಿಚ್ಚಿಡೋಣ. ಸ್ಕ್ರಿಪ್ಟ್ ಮಾಡದೆ ಕೊನೆತ ವಿಡಿಯೋ ನೋಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇದು ಅಸಲು ಕಾಂಗ್ರೆಸ್ ಪಾರ್ಟಿ ಅಂದರೆ ಏನು? ಹೊಸದಾಗಿ ನೋಡ್ತಿರೋರಿಗೆ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು CJI ಒಂದು ಕೇಸಿನ ಹಿರಿಯರಿಂಗ್ನಲ್ಲಿ ಕೆಲಸವಿಲ್ಲದ ಯುವಕರು ಕಾಂಗ್ರೆಸ್ ತರಹ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾರೆ ಅಂತ ಒಂದು ಮಾತು ಹೇಳಿದರು. ನಂತರ ಜಡ್ಜ್ ಸಾಹೇಬರು ನಾನು ಹಾಗೆ ಹೇಳಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟರು. ಇದು ಬೇರೆ ವಿಷಯ. ಆದರೆ ಈ ಮಾತನ್ನೇ ಸೀರಿಯಸ್ ಆಗಿ ತಗೊಂಡು GPN ಫ್ಯಾನ್ಸ್ ಮತ್ತು ಯುವಕರು ನಾವು ಅನ್ಎಂಪ್ಲಾಯ್ಡ್ ಯುವಕರು, ಹೌದು ನಾವು ಕಾಂಗ್ರೆಸ್ಗಳೇ ಅಂತ ಶಾರ್ಟರ್ ಹಾಸ್ಯ ಹಾಗೂ ವ್ಯಂಗ್ಯ ಮಾಡೋದಕ್ಕೆ ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ರು. ಇದರ ಫೌಂಡರ್ ಅಭಿಜಿತ್ ದೀಪ್ಕೆ ಅನ್ನೋ ಒಬ್ಬ ಸ್ಟೂಡೆಂಟ್ ನೋಡ್ತಾ ಇಡೀ ದೇಶ ಕೋಟ್ಯಾಂತರ ಯುವಕರು ಮೇನ್ ಬಿ ಕಾಂಗ್ರೆಸ್ ಅಂದರೆ ನಾನು ಕೂಡ ಜಿಲ್ಲೆ ಅಂತ ಪೇಜ್ ಫಾಲೋ ಮಾಡೋ ಸ್ಟಾರ್ಟ್ ಮಾಡಿದರು. ನೋಡಿ, ಭಾನುವಾರ ಬಿಗ್ ಅಪ್ಡೇಟ್ ಏನಾಯಿತು ಇದು ಹೇಳುವುದಾದರೆ, ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಈ ಪಾರ್ಟಿ ವೆಬ್ಸೈಟ್ನಲ್ಲಿ ಕೇವಲ 7 ದಿನಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಯುವಕರು ಮೆಂಬರ್ಶಿಪ್ ತಗೊಂಡಿದ್ರು. ಜೊತೆಗೆ ಇತ್ತೀಚಿನ ನಡೆದ NETT ಎಕ್ಸಾಮ್ ಪೇಪರ್ ಲೀಕ್ ಹಗರಣದ ವಿರುದ್ಧ ಧ್ವನಿ ಎತ್ತಿ ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಇವರು ಒಂದು ಆನ್ಲೈನ್ ಪೆಟಿಷನ್ ಸ್ಟಾರ್ಟ್ ಮಾಡಿದರು. ಅದಕ್ಕೆ 6 ಲಕ್ಷ ಜನ ಸೈನ್ ಮಾಡಿದರು. ಅದಾದ ತಕ್ಷಣ ಯಾವಾಗ ಈ ಮೂವ್ಮೆಂಟ್ ಇಷ್ಟೊಂದು ದೊಡ್ಡದಾಯಿತೋ ಆಗಲೇ ಇವರ ಮೇಲೆ ಡಿಜಿಟಲ್ ಅಟ್ಯಾಕ್ ಶುರುವಾಗಿದೆ. ಫೌಂಡರ್ ಅಭಿಜಿತ್ ದೀಪ್ಕೆ ಶನಿವಾರ ರಾತ್ರಿ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ, ನಮ್ಮ ಮೇನ್ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಕ್ ಆಗಿದೆ, ನನ್ನ ಪರ್ಸನಲ್ ಅಕೌಂಟ್ ಕೂಡ ಹ್ಯಾಕ್ ಆಗಿದೆ, ನಮ್ಮ ಸೋಷಿಯಲ್ ವೆಬ್ಸೈಟನ್ನು ಸರ್ಕಾರ ಟೇಕ್ ಡೌನ್ ಮಾಡಿದೆ, ನಮಗೆ ಈಗ ಯಾವುದೇ ಪ್ಲಾಟ್ಫಾರ್ಮ್ ಆಕ್ಸೆಸ್ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇದು ಹೇಳೋದಾದರೆ ಪಾಕಿಸ್ತಾನ ಲೀಕ್ ಮತ್ತು ಬ್ಯಾಟ್ಸ್ ಆರೋಪ ಏನಿದು ನೋಡೋಣ ಬನ್ನಿ. ಇನ್ನೊಂದು ಕಡೆ ಈ ಪಾರ್ಟಿ ಮೇಲೆ ಗಂಭೀರ ಆರೋಪ ಕೂಡ ಬರ್ತಿದೆ. ಇಷ್ಟೊಂದು ಕೋಟಿ ಫಾಲೋವರ್ಸ್ ಕೇವಲ 5 ದಿನದಲ್ಲಿ ಹೆಂಗೆ ಬಂದರು? ಇವರ ಫಾಲೋವರ್ಸ್ ಲಿಸ್ಟ್ ನೋಡಿದರೆ ಅದರಲ್ಲಿ ಪಾಕಿಸ್ತಾನದ ಮತ್ತು ಬಾಂಗ್ಲಾದೇಶ ಮತ್ತು ಟರ್ಕಿ ದೇಶಗಳಂತೆ ಹೊರಗಿನ ದೇಶಗಳ ಅಕೌಂಟ್ಗಳು ಕಾಣಿಸ್ತಾ ಇವೆ. ಇದು ವಿದೇಶಿ ಚಾಟ್ಸ್ ಫೇಕ್ ಅಕೌಂಟ ಅಥವಾ ಇದು ಫೇಕ್ ಅಕೌಂಟ್ ಇರ್ಬೋದಾ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ. ಆದರೆ ಫೌಂಡರ್ ಅಭಿಜಿತ್ ಇಲ್ಲ, ಇದು 94% ಫಾಲೋವರ್ಸ್ ಇಂಡಿಯನ್ಸ್ ಇದ್ದಾರೆ ಅಂತ ವಾದ ಮಾಡ್ತಾ ಇದ್ದಾರೆ. ನೋಡುವುದಾದರೆ ಇಲ್ಲಿ ಏನೇ ಇರಲಿ, ಪ್ರಸ್ತುತ ಅಪ್ಡೇಟ್ ಪ್ರಕಾರ ಕಾಂಗ್ರೆಸ್ ಜನತಾ ಪಾರ್ಟಿ ಈಗ ಕಾಂಗ್ರೆಸ್ ಇಸ್ ಬ್ಯಾಕ್, ಕಾಂಗ್ರೆಸ್ ಈಸ್ ಅನ್ನೋ ಒಂದು ಪದ ಬಂದಿದೆ. ಅಂದರೆ ಒಂದು ಬ್ಯಾಕಪ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಮ್ಮನ್ನು ಹತ್ತಿಕ್ಕಲು ನೋಡಿದರೂ ನಾವು ಶಾಂತಿಯುತವಾಗಿ ಹೋರಾಡ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಒಂದು ಸಣ್ಣ ಜೋಕ್ ಅಥವಾ ಮೀಮ್ ಆಗಿ ಶುರುವಾದ ಜಿರಳೆ ಪಾರ್ಟಿ ಇವತ್ತು ದೇಶದ ದೊಡ್ಡ ರಾಜಕೀಯ ಪಕ್ಷಗಳ ನಿದ್ದೆಗೆಡಿಸಿದೆ. ಆದರೆ ಯುವಕರು ಪವರ್ ಮತ್ತು ಸೋಷಿಯಲ್ ಮೀಡಿಯಾ ಪವರ್ ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ ನೋಡಿ. ನಿಮಗೇನು ಅನಿಸ್ತಿದೆ? ಈ ಕಾಂಗ್ರೆಸ್ ಪಾರ್ಟಿ ವೆಬ್ಸೈಟ್ ಬ್ಯಾನ್ ಮಾಡಿದ್ದು ಸರಿಯಾ ತಪ್ಪಾ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಂಡೇ ಸ್ಪೆಷಲ್ ಲೈಕ್ ಅಂಡ್ ಶೇರ್ ಕಾಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ನಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ಯು ಸಬ್ಸ್ಕ್ರೈಬ್ ಮೀ ಪ್ಲೀಸ್.